ಟೀಲೋಮರ್ ಅಂತ ಒಂದು DNA ಮೇಲೆ ಒಂದು ಲೇಯರ್ ಇರುತ್ತೆ ನಮಗೆ. ಆ ಲೇಯರ್ ಸವಿದ್ರೆ ಜನ ಸಾಯ್ತಾರೆ. ಯಾರಿಗೆ ಆ ಲೇಯರ್ ಸವಿಯಲ್ಲ ಅವನಿಗೆ ದೀರ್ಘಾಯುಷ್ಯ ಬರುತ್ತೆ ಅಂತ. ಅದರದ್ದು ತುಂಬ ರಿಸರ್ಚ್ ಇದೆ. ಈ ಟೀಲೋಮರ್ ಲೆಂತ್ ಎಷ್ಟಿದೆ ಅಂದರೆ ಎಪಿಜೆನೆಟಿಕ್ ಎಫೆಕ್ಟ್ ಅಂತ ಒಂದಷ್ಟೆಲ್ಲ ರಿಸರ್ಚ್ ಇದೆ. ತುಂಬ ಜನ ದುಡ್ಡಿರೋರು ಇದಕ್ಕೆ ಬೇಕಾದಷ್ಟು ಸಾವಿರಾರು ಕೋಟಿ ದುಡ್ಡು ಹಾಕಿ ಹೆಂಗಾದ್ರೂ ಮಾಡಿ ನಾನು ಸಾಯಬಾರ್ದು. ಅದನ್ನೇ ನಾವು ಇವತ್ತಿನ ಲ್ಯಾಂಗ್ವೇಜಲ್ಲಿ ಹೇಳೋದಾದ್ರೆ ದೇವರು ಟೆರರಿಸ್ಟನ್ನು ಹೊಡೆದ. ತುಂಬಾ ಒಳ್ಳೇದಾಯ್ತು ಸರ್ ಅಂತ. ಇವನು ಆ ಕಾಲದ ಟೆರರಿಸ್ಟ್. ಅವನು ಹೌದು. ಅವನಿಂದ ಸಾವಿರಾರು ಜನಕ್ಕೆ ತೊಂದರೆ ಆಗಿತ್ತು. ಇದ್ದ ಜನಕ್ಕೆ ಹೋಗಲಿ, ದೇವತೆಗಳಿಗೆ ಹಿಂಸೆ ಆಗಿತ್ತು. ದೇವತೆಗಳೆಲ್ಲ ಹೇಳ್ತಾರೆ, ನಮಗೆ ಜನಗಳು ಕೊಡಬೇಕಾದ ಆಹುತಿ ನಮಗೆ ಬರ್ತಾ ಇರಲಿಲ್ಲ. ನಾವು ಶಾಸ್ತ್ರೀಯವಾಗಿ ಹೇಳೋದಾದ್ರೆ ಒಬ್ಬ ಒಳ್ಳೆ ಮಗ ಹುಟ್ಟಬೇಕು ಅನ್ನೋದಾದ್ರೆ ತಂದೆಯ ಆಲೋಚನೆ, ತಾಯಿಯ ಆಲೋಚನಾ ಲಹರಿ ಚೆನ್ನಾಗಿರ್ಬೇಕು ಅಂತ. ಒಬ್ಬ ಅವನು ಸಜ್ಜನ, 4 ಜನಕ್ಕೆ ಉಪಕಾರಿಯಾಗಿ ತನ್ನ ಬದುಕು ಹಸನಾಗಿ ಇರಬೇಕು. ಇದು ಎಲ್ಲರೂ ಒಪ್ಪುವಂಥದ್ದೇ. ಪ್ರಾಯ ನನ್ನ ಮಗ ಒಬ್ಬ ಟೆರರಿಸ್ಟ್ ಆಗಲಿ, ಮರ್ಡರರ್ ಆಗಲಿ ಅಂತ ಯಾರು ಇಚ್ಛೆ ಪಡೋದಿಲ್ಲ. ಏನಾದರೂ ಮಾಡಿ ಈ ಆಸಾಮಿ ಕೈಲಿ ನಾನೊಂದು 108 ಸಲ ಅಥವಾ 54 ಸಲ ನಾರಾಯಣ ಅನ್ನಿಸಿ ನಾನಿವತ್ತು ಗರ್ಭಧಾರಣೆ ಮಾಡುವ. ಆ ನಾರಾಯಣ ಶಬ್ದವನ್ನು ಅವನು ಅಂದಾಗ ಪವಿತ್ರನಾಗ್ತಾನೆ. ಅದಕ್ಕೆ ಅವಳು ಏನು ಮಾಡಿದ್ಲು, ಅದು ಯಾರು ಬಂದಿದ್ರು ಅಂದ್ರಲ್ಲ, ಯಾರು? ಪಾರಾಯಣ ಅಲ್ವೇ ನಾರಾಯಣ. ಗರ್ಭಿಣಿ ನಾಳೆ ನಾಡದ್ದು ಹಳಿತಾಳೆ, ತಾಯಿಗೆ ಕರೋನಾ. ಎಲ್ಲರೂ ಗ್ಯಾರಂಟಿ ತೀರ್ಮಾನ ಮಾಡಿದ್ರು, ಒಳಗಿರುವ ಮಗುಗೆ ಕರೋನಾ ಇದ್ದೇ ಇರುತ್ತೆ. ಯಾಕೆಂದ್ರೆ ಮುಟ್ಟಿದರೆ, ಅವರು ಮುಟ್ಟಿದಂತಹ ಸ್ಥಳ ಮುಟ್ಟಿದರೆ ಕರೋನಾ ಬರುತ್ತೆ ಅಂದ್ಮೇಲೆ ಗರ್ಭದಲ್ಲೇ ಇದೆ, ಆ ಲಂಗ್ಸ್ ಹತ್ರನೇ ಕೂತಿರುತ್ತದು. ಹೌ ಟು ಟ್ರೀಟ್ ಇಟ್? ನಿನ್ನ ತಾಯಿಯ ಗರ್ಭದಲ್ಲಿ ನಿನ್ನನ್ನ ರಕ್ಷಣೆ ಮಾಡಿದ ದೇವರೇ ನಿನ್ನನ್ನ ಉಳಿಸಬೇಕು ಅನ್ನೋ ಕಾಂಟ್ರಾಕ್ಟ್ ಅನ್ನೂ ತಗೊಂಡಿದ್ದಾನೆ, ಕಳಿಸಬೇಕು ಅನ್ನೋ ಡಿಸಿಷನ್ನೂ ತಗೊಂಡಿದ್ದಾನೆ. ಹಿ ನೋಸ್. ಕಳಿಸೋದು ಗೊತ್ತು, ಉಳಿಸೋದು ಗೊತ್ತು, ಬೆಳೆಸೋದು ಗೊತ್ತು, ಅಳಿಸೋದು ಗೊತ್ತು, ಇಳಿಸೋದು ಗೊತ್ತು. ನರಸಿಂಹನಿಗೆ ಎಲ್ಲ ಭಾಷೆ ಬರುತ್ತೆ. ಅದಕ್ಕೆ ಬಂದ ಆಚಾರ್ಯ ಹೇಗೆ ಕಮ್ ಅಂದ್ರು ಬರ್ತಾನೆ, ಬಾ ಅಂದ್ರು ಬರ್ತಾನೆ. ಅದು ಕಾನ್ವೆಂಟ್ ಅದಲ್ಲಿ ಓದ್ತಾ ಇದ್ದೀರಲ್ಲ, ಕಮ್ ನರಸಿಂಹ ಅಂದ್ರು ಹಿ ವಿಲ್ ಕಮ್, ಬಾ ನರಸಿಂಹ ಅಂದ್ರು ಬರ್ತಾನೆ, ಬಾ ಕಮ್ ಬಾ. ಈಗ ನರಸಿಂಹನ ಬಗ್ಗೆ ತಾವು ಹೇಳಿದ್ರಿ, ಅವನಿಗಿಂತ ಮುಖ್ಯ. ಯಾಕೆಂದ್ರೆ ಪರಿತ್ರಾಣಾಯ ಸಾಧು, ನಾವಿಲ್ಲಿ ಸಾಧು ಯಾರು ಅಂದ್ರೆ ಪ್ರಹ್ಲಾದ ಸಾಧು, ಅವನಿಗೋಸ್ಕರ ಬಂದ ಅವನು. ಹಾಗಾಗಿ ಈ ಭಯರಹಿತ ಮನಸ್ಥಿತಿಯ ಬಗ್ಗೆ ನಾನು ನಿಮ್ಮನ್ನ ಪ್ರಶ್ನೆ ಕೇಳಿದ್ದು. 5 ವರ್ಷದ ಮಗು ಈ ಬೆಂಕಿಗೆ ಹಾಕಿದ್ರು ಬದುಕದ, ಆನೆ ತುಳಿದ್ರು ಸಾಯ್ಲಿಲ್ಲ, ಆ ಬೆಟ್ಟದಿಂದ ತಳ್ಳಿದ್ರು ಆದ್ರೂ ಉಳ್ಕೊಂಡ. ಇದನ್ನ ನಾವು ವಿಜ್ಞಾನ ದೃಷ್ಟಿಯಲ್ಲಿ ನೋಡಿದ್ರೆ ಇವತ್ತೆಲ್ಲ ಸ್ವಲ್ಪ ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ಅಂತ ಅದರದ್ದು ರಿಸರ್ಚ್ ನಡೀತಾ ಇದೆ. ನೀವೊಂದು ಹೇಳಿದ್ರಿ, ಒಬ್ಬ ಮರಣನೇ ಇಲ್ಲದೆ ಇದ್ರೆ ಶ್ರೀಮಂತನಿಗೆ ಅವನು ಏನೆಲ್ಲ ದುಷ್ಕರ್ಮಗಳು ಮಾಡಬಹುದು ಅಂತ. ಅದಕ್ಕೆ ಒಂದು ರಿಸರ್ಚ್ ಆಗಿದೆ. ಟೀಲೋಮರ್ ಅಂತ ಒಂದು DNA ಮೇಲೆ ಒಂದು ಲೇಯರ್ ಇರುತ್ತೆ ನಮಗೆ. ಆ ಲೇಯರ್ ಸವಿದ್ರೆ ಜನ ಸಾಯ್ತಾರೆ. ಯಾರಿಗೆ ಆ ಲೇಯರ್ ಸವಿಯಲ್ಲ ಅವನಿಗೆ ದೀರ್ಘಾಯುಷ್ಯ ಬರುತ್ತೆ ಅಂತ. ಅದರದ್ದು ತುಂಬ ರಿಸರ್ಚ್ ಇದೆ. ಈ ಟೀಲೋಮರ್ ಲೆಂತ್ ಎಷ್ಟಿದೆ ಅಂದರೆ ಎಪಿಜೆನೆಟಿಕ್ ಎಫೆಕ್ಟ್ ಅಂತ ಒಂದಷ್ಟೆಲ್ಲ ರಿಸರ್ಚ್ ಇದೆ. ತುಂಬ ಜನ ದುಡ್ಡಿರೋರು ಇದಕ್ಕೆ ಬೇಕಾದಷ್ಟು ಸಾವಿರಾರು ಕೋಟಿ ದುಡ್ಡು ಹಾಕಿ ಹೆಂಗಾದ್ರೂ ಮಾಡಿ ನಾನು ಸಾಯಬಾರ್ದು. ಈ ಟೀಲೋಮರ್ ರಿಸರ್ಚ್ ಅನ್ನೋದು ಇವತ್ತು ಪ್ರಪಂಚದಾದ್ಯಂತ ಎಲ್ಲ, ನೀವು ಇಲಾನ್ ಮಸ್ಕ್ ಇಟ್ಕೊಳ್ಳಿ, ಮೈಕ್ರೋಸಾಫ್ಟ್ ಅವ್ರು ಇಟ್ಕೊಳ್ಳಿ, ಎಲ್ಲವರು ಅವ್ರದ್ದೇ $ಬಿಲಿಯನ್ಸ್ ಹಾಕಿ ರಿಸರ್ಚ್ ಮಾಡ್ತಾರೆ. ಯಾಕೆಂದರೆ ಅವ್ರು ಬದುಕಬೇಕು ಅಂತ. ಅಂದರೆ ಭಗವಂತನ ವರದಿಂದ ಅಲ್ಲ, ಈ ರಿಸರ್ಚಿಂದ ಈ ಟೀಲೋಮರ್ನ ನನ್ನ ಒಳಗಡೆ ಇನ್ಕ್ರೀಸ್ ಮಾಡ್ಕೊಳ್ಳುವಂತಹ ಜೆನೆಟಿಕ್ ರಿಸರ್ಚ್ ಮಾಡಿ ಇದನ್ನು ಮಾಡಿಬಿಟ್ರೆ ನಾನು 200-300 ವರ್ಷ ಆದರೂ ಸಾಯಬಾರ್ದು, ನಾನು ಮಾಡಿರೋ ದುಡ್ಡೆಲ್ಲ ನಾನೊಬ್ಬನೇ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಸಂಶೋಧನೆ ನಡೀತಾ ಇದೆ. ಇದನ್ನು ಶಾಸ್ತ್ರದ ದೃಷ್ಟಿಯಲ್ಲಿ ಇದನ್ನೇ ನೋಡೋದಾದರೆ, ಯಾಕೆಂದರೆ ನಮಗೊಂದು ಹಿಂಟ್ ಸಿಕ್ಕಿದೆ. ಇವಾಗ ಒಂದು ರಕ್ಷಣೆ, ನಮ್ಮ ರಕ್ಷಣೆ ಹೆಂಗಾಗುತ್ತೆ ಅಂದರೆ ಒಳಗಿಂದ ನಮ್ಮ DNA-ನಲ್ಲಾಗುತ್ತೆ. ಈ ಟೀಲೋಮರ್ ಸ್ಟ್ರಾಂಗ್ ಆಗಿ ಯಾರಿಗಿರುತ್ತೆ ಅವರು ಸಾಯಲ್ಲ, ಜಾಸ್ತಿ ವರ್ಷ ಬದುಕ್ತಾರೆ ಅನ್ನೋದು ರಿಸರ್ಚು. ಈ ಒಂದು ಮನಸ್ಥಿತಿನಲ್ಲಿ ಪ್ರಹ್ಲಾದನಿಗೆ, ಅಂದರೆ ನಾವು ಏನು ಗೆಸ್ ಮಾಡ್ತೀವಿ ಅಂದರೆ ಅವನ ಟೀಲೋಮರ್ ಸ್ಟ್ರೆಂತು, ಅಂದರೆ ಅವರು ದೇವತಾ ಸ್ವರೂಪರವರು, ಅಂದರೆ ಆ ಒಂದು ಶಕ್ತಿ, ಆ ಯೋಗದ ಶಕ್ತಿ, ಇದು ನಾವು ಫಿಸಿಕಲಿ ಮಾಡ್ತೀವಿ, ಯೋಗದ ಶಕ್ತಿ ಇತ್ತ ಅವ್ರಿಗೆ. ಯಾವ ಥರ ಈ ಒಂದು ಇಷ್ಟೆಲ್ಲ ಸಾಯಿಸೋದಕ್ಕೆ ತಂದೆನೇ ಪ್ರಯತ್ನ ಮಾಡಿದ್ರು, ಹೇಗೆ ಬದುಕುಳ್ಕೊಂಡ, ಭಯ ಇಲ್ಲದಂತಹ ಸ್ಥಿತಿ ಏನು ಅಂತ. ನೀವು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತ ಅಲ್ಲಿ ಸಾಧೂನಾಂ ಅನ್ನೋದಕ್ಕೆ ಪ್ರಹ್ಲಾದನಿಗಾಗಿ ಬಂದದ್ದು ಖಂಡಿತ ಹೌದು. ಆದರೆ ಕೇವಲ ಪ್ರಹ್ಲಾದನಿಗಾಗಿ ಬಂದದ್ದಲ್ಲ, ದೇವರ ಎಲ್ಲ ಅವತಾರಗಳು ಸಾಧು ಸಜ್ಜನರಿಗಾಗೆ. ಪ್ರಾಯ ಏನಾಗಿ ಬಿಡುತ್ತೆ ಅಂದರೆ ಇವತ್ತು ದೇವರನ್ನು ನಿಂದೆ ಮಾಡುವಂತಹ ಒಂದು ಚಟ ಅಂತ ಬೇಕಾದ್ರೆ ಅನ್ಬೋದು, ಅದು ಜಾಸ್ತಿ ಆಗಿದೆ.
ಸಮಸ್ಯೆ ಏನಾಗುತ್ತೆ, ದೇವರು ಸಜ್ಜನರನ್ನು ಮಾತ್ರ ಉದ್ಧಾರ ಮಾಡ್ತಾನೆ, ದುರ್ಜನರನ್ನು ಉದ್ಧಾರ ಮಾಡೋದಿಲ್ಲ. ಇಲ್ಲಿ ನಾವು ಸಜ್ಜನರು ದುರ್ಜನರು ಅಂದರೆ ಜನ ತಪ್ಪಾಗಿ ತಿಳ್ಕೊಳ್ತಾರೆ. ಅದನ್ನೇ ನಾವು ಇವತ್ತಿನ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ದೇವರು ಟೆರರಿಸ್ಟನ್ನು ಹೊಡೆದ, ತುಂಬ ಒಳ್ಳೆಯದಾಯ್ತು ಸರ್ ಅಂತಾರೆ. ಇವನು ಆ ಕಾಲದ ಟೆರರಿಸ್ಟ್. ಅವನು ಹೌದು, ಅವನಿಂದ ಸಾವಿರಾರು ಜನಕ್ಕೆ ತೊಂದರೆ ಆಗಿತ್ತು. ಇದ್ದ ಜನಕ್ಕೆ ಹೋಗಲಿ, ದೇವತೆಗಳಿಗೆ ಹಿಂಸೆ ಆಗಿತ್ತು. ದೇವತೆಗಳೆಲ್ಲ ಹೇಳ್ತಾರೆ, ನಮಗೆ ಜನಗಳು ಕೊಡಬೇಕಾದ ಆಹುತಿ ನಮಗೆ ಬರ್ತಾ ಇರಲಿಲ್ಲ. ತಂದೆ ತಾಯಿಯನ್ನು ನಿಮಿತ್ತ ಮಾಡಿಕೊಂಡು ಶ್ರಾದ್ದವನ್ನು ಮಾಡುವವರಿಗೆ ಶ್ರಾದ್ದ ಮಾಡಬೇಡ ಅಂತ ಇದ್ದ. ಹಾಗಾಗಿ ಸಾಧು ಸಜ್ಜನರು ಅಂದರೆ ಆ ಮಾತನ್ನು ಬರೀತಾರೆ. ಪ್ರಹ್ಲಾದನಿಗಾಗಿ ಮಾತ್ರ ಬಂದ ಅನ್ಕೋಬೇಡಿ, ಯಾವಾಗಲೂ ಬರೋದು ದೇವರು ಎಲ್ಲರಿಗಾಗಿ. ಒಬ್ಬರಿಗೆ ಕೀರ್ತಿಯನ್ನು ಕೊಡುವ ನೆಪದಿಂದ ಅವನನ್ನು ಹೈಲೈಟ್ ಮಾಡಿರ್ತಾನೆ, ಮ್ಯಾನ್ ಆಫ್ ದಿ ಮ್ಯಾಚ್. ನೋಡಿ, ಯಾವುದೇ ಒಂದು ಆಟ ಗೆಲ್ಲಬೇಕಾದ್ರೆ 11 ಜನದ ಕೊಡುಗೆ ಬೇಕು. ಬೌಲರು ತುಂಬ ಚೆನ್ನಾಗಿ ಆ ಬ್ಯಾಟ್ಸ್ಮನ್ಗೆ ಬೋಲ್ ಮಾಡಿ ಕ್ಯಾಚನ್ನು ಅವನು ಮೇಲೆ ಎತ್ಸಿದ್ರು, ಇವನಿಗೆ ಅವನ ಮೇಲೆ ವೈಯಕ್ತಿಕ ದ್ವೇಷ ಅಂತ ಬಂದು ಕ್ಯಾಚೆಲ್ಲ ಅವನು ಬಿಡ್ತಾ ಇದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರೂ ಆಗೋದೇ ಇಲ್ಲ. ಹಾಗಾದರೆ ಭಗವಂತ ಬರೋದು ಎಲ್ಲರ ಸಲುವಾಗಿ. ಇಲ್ಲಿ ಪ್ರಹ್ಲಾದನನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಮಾಡಿದ್ದಾನೆ. ಪ್ರಹ್ಲಾದರಾಜರಿಗೆ ಆ ಒಂದು ದೃಢತೆ ವಿಶ್ವಾಸವೂ ಇತ್ತು. ನೀವು ಕೇಳಿದಂತೆ 5 ವರ್ಷಕ್ಕೆ ಬೆಂಕಿಯಲ್ಲಿ ಹಾಕಲಿ, ಬೆಟ್ಟದಿಂದ ಕಟ್ಟಿ ಉರುಳಿಸ್ಲಿ, ಏನು ಮಾಡಿದರೂ ಅವನಿಗೇನಾಗಲಿಲ್ಲ, ಭಯನೂ ಇಲ್ಲ. ಇದು ಸಾಧ್ಯ ಇದೆಯಾ? ನೋಡಿ, ಈ ಶಾಸ್ತ್ರದ ದೃಷ್ಟಿಯಿಂದ ಹೀಗೆ ಅನಲೈಸ್ ಮಾಡಬಹುದು ಅಂತ. ನೀವು ಹೇಳಿದ್ದು ಟೀಲೋಮರು, ಅದು DNA, ಖಂಡಿತ ಸೈಂಟಿಫಿಕ್ ಆಗಿ ಅದು ಏನೇ ಇರಬಹುದು. ಆದರೆ ನಮ್ಮ ಪ್ರಹ್ಲಾದರಾಜರ DNA ಗಟ್ಟಿಮುಟ್ಟಿಯಾಗಿತ್ತ ಅಂತ ಒಂದು ಪುರಾಣದಲ್ಲಿ ಬರುತ್ತೆ, ನರಸಿಂಹ ಪುರಾಣದಲ್ಲಿ ಪ್ರಹ್ಲಾದರಾಜರ ಜನ್ಮ ಆದದ್ದು ಹೇಗೆ ಅಂತ. ನಾವು ಶಾಸ್ತ್ರೀಯವಾಗಿ ಹೇಳೋದಾದರೆ, ಒಬ್ಬ ಒಳ್ಳೆ ಮಗ ಹುಟ್ಟಬೇಕು ಅನ್ನೋದಾದರೆ ತಂದೆಯ ಆಲೋಚನೆ, ತಾಯಿಯ ಆಲೋಚನಾ ಲಹರಿ ಚೆನ್ನಾಗಿರಬೇಕು ಅಂತ. ಅವನು ಸಜ್ಜನ, 4 ಜನಕ್ಕೆ ಉಪಕಾರಿಯಾಗಿ ತನ್ನ ಬದುಕು ಹಸನಾಗಿ ಇರಬೇಕು. ಇದೆಲ್ಲರೂ ಒಪ್ಪುವಂಥದ್ದೇ. ಪ್ರಾಯ ನನ್ನ ಮಗ ಒಬ್ಬ ಟೆರರಿಸ್ಟ್ ಆಗಲಿ, ಮರ್ಡರರ್ ಆಗಲಿ ಅಂತ ಯಾರು ಇಚ್ಛೆ ಪಡೋದಿಲ್ಲ. ಈ ಖಯಾದು ಏನು ಮಾಡಿದ್ಲು, ಪ್ರಹ್ಲಾದರಾಜರ ಅವತಾರ ಆಗುವ ಮುಂಚೆ ಅವನು ತಪಸ್ಸಿಗೆ ಹಿರಣ್ಯಕಶ್ಯಪು ಹೋಗ್ತೇನೆ ಅಂದಾಗ ಅಲ್ಲೇನೋ ಅಪಶಕುನ ಆಯಿತು ಅಂತ. 2 ಪಕ್ಷಿಯ ರೂಪದಲ್ಲಿ ನಾರದರು ಹಾಗೂ ಇನ್ನೊಬ್ಬರು ನಾರಾಯಣ ನಾರಾಯಣ ಅಂದ್ರಂತೆ. ಇವತ್ತು ಅಪಶಕುನ ಆಯಿತು ಅಂತ ಬಂದ್ಬಿಟ್ನಂತ ಅವನು ಹಿರಣ್ಯಕಶ್ಯಪು. ಅವನಿಗೆ ನಾರಾಯಣ ಅನ್ನೋ ಶಬ್ದ ಅಪಶಕುನ ಅಂತ. ಯಾಕೆ ಬಂದ್ರಿ ಅಂತ ಹೆಂಡತಿ ಕೇಳಲು. ಏನೋ ಅಪಶಕುನ ಆಯಿತು ಬಂದೆ. ಅಲ್ಲ, ಏನದು? ನಿಮಗೂ ಅಪಶಕುನ ಮಾಡೋರು ಯಾರವರು? ಕರೆಕ್ಟು, ನೀನೇ ಸರ್ವಸ್ವ ಇಲ್ಲ, ನೀನೇ ಸರ್ವಸ್ವ ಇಲ್ಲ. ಅದು ನಾರಾಯಣ ಅಂತ ಯಾರೋ ಅಂದರು, ಕೇಳಿಸ್ತು. ಇವತ್ತು ಮುಹೂರ್ತ ಚೆನ್ನಾಗಿಲ್ಲ. ಅವಳೇನು ಮಾಡಿದ್ಲು ಅಂದರೆ, ಏನಾದರೂ ಮಾಡಿ ಈ ಆಸಾಮಿ ಕೈಲಿ ನಾನೊಂದು 108 ಸಲ ಅಥವಾ 54 ಸಲ ನಾರಾಯಣ ಅನ್ನಿಸಿ ನಾನಿವತ್ತು ಗರ್ಭಧಾರಣೆ ಮಾಡುವ. ಆ ನಾರಾಯಣ ಶಬ್ದವನ್ನು ಅವನು ಅಂದಾಗ ಪವಿತ್ರನಾಗ್ತಾನೆ. ಅದಕ್ಕೆ ಅವಳೇನು ಮಾಡಿದ್ಲು, ಅದು ಯಾರೋ ಬಂದಿದ್ರು ಅಂದ್ರಲ್ಲ, ಯಾರು? ಪಾರಾಯಣ ಅಲ್ವೇ ನಾರಾಯಣ? ಸುಮಾರು ಬಾರಿ ನಾರಾಯಣ ಶಬ್ದವನ್ನು ಅವತ್ತು ಅವನ ಕೈಯಲ್ಲಿ ಅನ್ನಿಸಿ ಆದ ಮೇಲೆ ಗರ್ಭಾಧಾನ ಆದದ್ದರಿಂದ ಇಟ್ ಈಸ್ ಆಲ್ಸೋ ಎ ಒನ್ ರೀಸನ್. ಇದೇ ಒಂದು ಕಾರಣ ಅಲ್ಲ. ನೀವು ಹೇಳಿದಂತೆ ಅವನಿಗೆ ನಾರಾಯಣನಲ್ಲಿ ಅಷ್ಟು ಬರಬೇಕಾದ್ರೆ ಜೀನ್ಸಲ್ಲೂ ಅದು ಸೇರಿತ್ತೋ ಏನೋ. ಆದರೆ ಸೈನ್ಸು ಅದು ಅದರದೇ ಆದಂತಹ ವ್ಯೂನಲ್ಲಿ ಡೆಫಿನೇಷನನ್ನು ಕೊಟ್ಟಿದೆ. ದೇವರ ಅನುಗ್ರಹ ಇತ್ತು ಅನ್ನೋದಾದರೆ ಎಂಥ ಆಪತ್ತುಗಳು ಬಂದರೂ ಉಳಿಬೋದು ಅನ್ನೋದಕ್ಕೆ ಪ್ರಹ್ಲಾದ ದೃಷ್ಟಾಂತ ಈ ಥರ 10 ನಮ್ಮ ಜೀವನದಲ್ಲಿ ಆಗಿರುತ್ತೆ. ನಾವು ಅದನ್ನು ಗಮನಿಸೋದಿಲ್ಲ, ಅಥವಾ ಗಮನಿಸದಂತಹ ಆಧ್ಯಾತ್ಮ ಚಿಂತಕರು ದೇವರ ಅನುಗ್ರಹ ಅಂತೀವಿ. ನಾವು ಸಹಜವಾಗಿ ದೇವರ ಮೇಲೆ ಅಷ್ಟು ವಿಶ್ವಾಸ ಇಲ್ಲದೆ ಇರೋರು ಬೈ ಲಕ್ ಸರ್ ಇಟ್ ಹ್ಯಾಪನ್ಸ್ ಅಂತ ಹೀಗೆ ಹೇಳಿ ಕೈ ತೊಳ್ಕೊಳ್ತೇವೆ. ನೀವು ಏನೇ ಮಾಡಿದ್ರು ಉಳಿಬೇಕು ಅಂತ ದೇವರ ಸಂಕಲ್ಪ ಇದ್ದಾಗ ಕರೋನಾ ಬಂತು ಸರ್, ಗರ್ಭಿಣಿ ನಾಳೆ ನಾಡದ್ದು ಹಳಿತಾಳೆ, ತಾಯಿಗೆ ಕರೋನಾ, ಎಲ್ಲರೂ ಗ್ಯಾರಂಟಿ ತೀರ್ಮಾನ ಮಾಡಿದ್ರು ಒಳಗಿರುವ ಮಗುಗೆ ಕರೋನಾ ಇದ್ದೇ ಇರುತ್ತೆ. ಯಾಕೆಂದ್ರೆ ಮುಟ್ಟಿದರೆ, ಅವರು ಮುಟ್ಟಿದಂತಹ ಸ್ಥಳ ಮುಟ್ಟಿದರೆ ಕರೋನಾ ಬರುತ್ತೆ ಅಂದಮೇಲೆ ಗರ್ಭದಲ್ಲೇ ಇದೆ, ಆ ಲಂಗ್ಸ್ ಹತ್ರನೇ ಕೂತಿರತ್ತದು. ಹೌ ಟು ಟ್ರೀಟ್ ಇಟ್? ಇಟ್ ಈಸ್ ಎ ವೆರಿ ಬಿಗ್ ಕ್ವಶನ್. ಕಡೆಯಲ್ಲಿ ನೋಡಿದರೆ ಹಡೆದ ಮಗುಗೆ ಕರೋನಾ ಇಲ್ಲ, ತಾಯಿ ಕರೋನಾ. 12 ದಿನ ಆ ಮಗುವನ್ನು ದೂರ ಇಟ್ಟು ಅದನ್ನೇನೋ ಫೀಡ್ ಮಾಡಿ ಆಮೇಲೆ ತಾಯಿಗೆ ಹೋದ್ಮೇಲೆ ಕೊಟ್ರಂತೆ. ದೇವರ ವಿಚಿತ್ರ ವ್ಯಾಪಾರ.
ಕರೋನಾ ಝೋನಲ್ಲೇ ಇದ್ದ ಮಗುವಿಗೆ ಕರೋನಾ ಇಲ್ಲ. ವಿಚಿತ್ರ ವ್ಯಾಪಾರ ದೇವರು. ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಯಾವುದೋ ಇಬ್ಬರು ಬದುಕಿರ್ತಾರೆ, ಅನೇಕ ಜನ ಹೋಗಿರ್ತಾರೆ. ಅನೇಕ ಜನ ಹೋಗಬೇಕಾಗಿದ್ದು ಸಂಭವ ನಾವು ಆ ಬಸ್ಸಲ್ಲಿ ಹೋಗಲಿಲ್ಲ, ಏನೋ ಆಗಲಿಲ್ಲ. ಉಳಿಯಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಬೇಕಾದ ಬೆಂಕಿಗೆ ಹಾಕಿ ನೀರಿಗೆ ಹಾಕಿ ಏನು ಮಾಡಿದರೂ ಉಳಿತಾನೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ನಿನ್ನ ತಾಯಿಯ ಗರ್ಭದಲ್ಲಿ ನಿನ್ನನ್ನು ರಕ್ಷಣೆ ಮಾಡಿದ ದೇವರೇ ನಿನ್ನನ್ನು ಉಳಿಸಬೇಕು ಅನ್ನೋ ಕಾಂಟ್ರಾಕ್ಟನ್ನೂ ತಗೊಂಡಿದ್ದಾನೆ, ಕಳಿಸಬೇಕು ಅನ್ನೋ ಡಿಸಿಷನ್ನೂ ತಗೊಂಡಿದ್ದಾನೆ. ಹಿ ನೋಸ್. ಕಳಿಸೋದು ಗೊತ್ತು, ಉಳಿಸೋದು ಗೊತ್ತು, ಬೆಳೆಸೋದು ಗೊತ್ತು, ಅಳಿಸೋದು ಗೊತ್ತು, ಇಳಿಸೋದು ಗೊತ್ತು. ಅವನಿಗೆ ಎಲ್ಲವೂ ಗೊತ್ತಿದೆ. ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಅಂದರೆ ಆ ಭಗವಂತನ ಭಕ್ತಿ, ಭಗವಂತನಿಗೆ ಅವನ ಮೇಲಿರೋ ಅನುಗ್ರಹ ಅವನಿಗೆ ಭಯ ಆಗದೆ ಇರೋ ಹಂಗೆ ಕಾಪಾಡ್ತು. ಖಂಡಿತ ಅವನ ವಿಶ್ವಾಸ ನೋಡಿ. ವಿಶ್ವಾಸ ಯಾವುದರಲ್ಲೇ ಒಂದು ಇದು ಲೌಕಿಕವಾದ ಕೆಲಸ ಮಾಡಬೇಕು, ಸೆಲ್ಫ್ ಬಿಲೀಫ್. ನನಗೆ ಇದನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವ ವಿಶ್ವಾಸ, ಅದು ದೇವರು ಮಾಡಿಸ್ತಾನೆ. ಆದರೆ ನಮಗೆ ವಿಶ್ವಾಸ ಇಲ್ಲ ಅಂದರೆ ಯಾವುದೋ ಅಚೀವ್ ಮಾಡ್ಲಿಕ್ಕಾಗೋದಿಲ್ಲ. ಇಲ್ಲಿಂದ ನಾನು ಯಾವುದೋ ಊರಿಗೆ ಹೋಗಬೇಕು, ನನ್ನಲ್ಲಿ ಕಾರ್ ಇದೆ, ಡ್ರೈವಿಂಗ್ ಬರುತ್ತೆ, ಅವನಿಗೆ ಧೈರ್ಯ ಇದ್ದರೆ ಹಿ ಕ್ಯಾನ್ ರೀಚ್. ಇಲ್ಲ ಕಾರಲ್ಲಿ ಹೋಗ್ತಾ ಇದ್ದೀನಿ, ನಿನಗಾಗತ್ತಾ? ಫಸ್ಟ್ ಟೈಮು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಬರ್ತೀನೋ ಇಲ್ಲೋ, ಬರದೇ ಇದ್ದರೆ ಏನೇನು ವ್ಯವಸ್ಥೆನೋ, ಹೀಗ್ಯಾರು ಮಾಡೋದಿಲ್ಲ. ಇಲ್ಲ ಹೋಗ್ತೇನೆ, ನನಗಾಗತ್ತೆ. ಆಧ್ಯಾತ್ಮ ಚಿಂತಕರಾದರೆ ದೈವ ಅನುಗ್ರಹ ಒಂದಿಷ್ಟು ನನ್ನ ಮೇಲಿದೆ. ಮನೆಯವರು ಹೇಳ್ತಾರೆ ದೇವ್ರು ನಮಸ್ಕಾರ ಮಾಡಿಕೊಂಡು ಹೋಗು, ಸುಸೂತ್ರ ಬಾ. ನನ್ನ ಪ್ರಯತ್ನವನ್ನು ಮುಂದಿಟ್ಟರೆ ಸಾಧ್ಯ ಇದೆ. ಪ್ರಹ್ಲಾದರಾಜನಿಗೆ ನನ್ನನ್ನು ವಿಶ್ವಾಸ, ಅವನಿಗೆ ವಿಶ್ವಾಸ ಇತ್ತು, ನನ್ನ ದೇವರು ಎಲ್ಲ ಕಡೆ ಇದ್ದಾನೆ, ಅವನು ನನ್ನನ್ನು ರಕ್ಷಣೆ ಮಾಡ್ತಾನೆ. ಈ ಅನುಸಂಧಾನ ನಾವು ಮಾಡಿದರೆ ಜವಾಬ್ದಾರಿ ದೇವರಿಗೆ ಹೆಚ್ಚಾಗತ್ತಂತೆ. ಅವನಿದ್ದಾನೆ, ನನ್ನನ್ನು ಇಷ್ಟು ನಂಬಿದಾಗ ನಾನು ಅವನು ಕೈ ಕೊಡಬಾರ್ದು. ಅಂದರೆ ಸಮುದ್ರದಲ್ಲಿ ಮುಳುಗಿಸಿದ್ರೂ ಅಲ್ಲೂ ದೇವರಿದ್ದಾನೆ, ಅವನು ಕಾಪಾಡ್ತಾನೆ ಅನ್ನೋದಾ? ಖಂಡಿತ. ಅವನು ಮತ್ಸ್ಯನಾಗಿ ಬಂದದ್ದೇ ಅದಕ್ಕೆ. ಕೂಸು ನನ್ನ ಮನೆಗೆ ಬಾ, ನಾನು ನಿನ್ನ ರಕ್ಷಣೆ ಮಾಡ್ತೀನಿ. ಯಾಕೆಂದ್ರೆ ಸಮುದ್ರದ ಓನರು ನಾನೇ. ಮತ್ಸ್ಯನಾಗಿ ಸಮುದ್ರದಲ್ಲಿ ಮತ್ಸ್ಯಕ ರೂಪ ಲಯೋದ ವಿಹಾರಿನ್, ಲಯದ ಉದಕದಲ್ಲಿ ಓಡಾಡಿದ ನನಗೆ ಇದು ಸಮುದ್ರ ಒಂದು ಸಣ್ಣ ಸಂಪಿದ್ದ ಹಾಗೆ, ಬಾ ನಿನ್ನನ್ನು ನಾನು ಉದ್ಧಾರ ಮಾಡ್ತೇನೆ ಎಂದ. ಆಮೇಲೆ ಕೂರ್ಮನಾಗಿ, ಅಲ್ಲ ನನ್ನನ್ನು ನೀನು ಎಷ್ಟೊತ್ತು ಹೊತ್ತಿರ್ತಿ ಅಂತ ನಿನಗೆ ಡೌಟ್ ಬರ್ಬೋದಲ್ಲ, ಬೆಟ್ಟವನ್ನೇ ಹೊತ್ತ ನನಗೆ ನೀನೊಬ್ಬ ಭಾರನೇ ಅಲ್ಲ, ಬಾ. ಭೂಮಿಯನ್ನೇ ತಂದ ನನಗೆ ನೀನು ಭಾರವ. ದೇವರು ಇದನ್ನೆಲ್ಲ ಮಾಡಿ ತೋರಿಸಿ ಆಮೇಲೆ ನರಸಿಂಹನಾಗಿ ಬಂದ. ಅದ್ಭುತ ಆಚಾರ್ಯ. ಈಗ ಸ್ತಂಭದ ರಹಸ್ಯ ಏನಂದರೆ, ಹಿರಣ್ಯಕಶಿಪು ಆ ಕಂಬವನ್ನು ಕುಟ್ಟಿ ಕೇಳ್ದ, ಇಲ್ಲಿದಾನ ವಿಷ್ಣು, ಅಲ್ಲಿದಾನ. ಯಾಕೆಂದ್ರೆ ನಾವೆಲ್ಲ ಈ ರಾಜ್ಕುಮಾರ್ ಪಿಕ್ಚರಲ್ಲೆಲ್ಲ ನೋಡ್ಬಿಟ್ಟು ನಮಗೆ ಗೊತ್ತಿರೋ ನರಸಿಂಹ ಅಂದರೆ ನಾವು ಪಿಕ್ಚರಲ್ಲಿ ನೋಡಿರೋ ನರಸಿಂಹದ ಕತೆ ಅಷ್ಟೆ. ಅದನ್ನು ಪ್ರಾಯೋಗಿಕವಾಗಿ ಆ ವೇದಾಂತಿಕ ಭಗವಂತ ಸರ್ವವ್ಯಾಪಿ ಅನ್ನೋ ತತ್ವವನ್ನು ಇಲ್ಲಿ ಹೇಳುತ್ತೆ ಅಂತ ತಾವು ತಿಳಿಸಿದ್ರಿ. ಭಗವಂತ ಎಲ್ಲ ವಸ್ತುಗಳಲ್ಲಿ ಇದ್ದಾನೆ ಅನ್ನೋ ತಿಳುವಳಿಕೆ ಅಂದರೆ ಏನು ಅಂತ, ಅಂದರೆ ಹೇಗೆ ಇದ್ದಾನೆ ಇವನು? ಯಾಕಂದರೆ ನಾವು ಈಗ ನೋಡಿದ್ರೆ ನನಗೆ ಚೇರೇ ಕಾಣಿಸುತ್ತೆ, ಗೋಡೆನೇ ಕಾಣಿಸುತ್ತೆ, ಆ ತತ್ವ ಬರಲ್ಲ ನನಗೆ. ಸುಮ್ಮನೆ ಹೇಳ್ತೀವಿ ಸರ್ವವ್ಯಾಪಿ ಅಂತ. ಇದರ ಹಿಂದೆ ಏನು ರಹಸ್ಯ ಇದೆ, ಭಗವಂತ ಇದ್ದಾನೆ ಅನ್ನೋದಕ್ಕೆ ನಮಗೆ ಯಾವ ಥರ ನಾವು ಕನ್ವಿನ್ಸ್ ಮಾಡ್ಕೋಬೇಕು? ದೇವರು ಚರಾಚರ ಪ್ರಪಂಚದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತಿನಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ ಅಂತ ತುಂಬ ಪ್ರಸಿದ್ಧವಾದದ್ದು. ಆಧ್ಯಾತ್ಮದ ಪರಿಚಯ ಇದ್ದವ್ರಿಗೆಲ್ಲ ಗೊತ್ತಿರುವ ಸ್ಲೋಗನ್ ಇದು, ಈಶಾವಾಸ್ಯಮಿದಂ ಸರ್ವಂ. ದೇವರು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಪ್ರಶ್ನೆ ನನಗೂ ಇದೆ, ನಿಮಗೂ ಇದೆ. ಅವನು ವ್ಯಾಪ್ತನಾಗಿದ್ದಾನೆ, ಹೇಗೆ ಅವನನ್ನು ನಾನು ಅವನ ವ್ಯಾಪ್ತಿಯನ್ನು ಚಿಂತನೆ ಮಾಡುವ ಕ್ರಮ ಹೇಗೆ ಅಂತ ಇದರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾರೆ. ಅವನು ಎಲ್ಲ ಕಡೆ ವ್ಯಾಪ್ತನಾಗುವ ಅನಿವಾರ್ಯತೆ ಏನು? ಲಕ್ಷ್ಮಿಗಿನ್ನ ದೊಡ್ಡವನಾಗಲಿ, ಅವನು ಸುಪ್ರೀಂ ಆಗಲಿ, ಸುಪ್ರೀಂ ಆದರೆ ಎಲ್ಲ ಕಡೆ ಇರಬೇಕು ಅಂತಲ್ಲ. ಹೋದಲ್ಲೆಲ್ಲ ಅವನಿಗೆ ಟ್ರೀಟ್ಮೆಂಟ್ ಸಿಕ್ಕರೆ ಸಾಕು, VIP ಟ್ರೀಟ್ಮೆಂಟ್ ಸಿಕ್ಕರೆ ಸಾಕು, ಅವನೇ ಎಲ್ಲ ಕಡೆ ಇರಬೇಕು. ಯಾಕೆ? ಸ್ವತಃ ಆ ಪದಾರ್ಥಗಳಲ್ಲಿರುವ ಪ್ರಾಪರ್ಟೀಸ್ ಏನಿದೆ, ಆ ಪ್ರಾಪರ್ಟೀಸು ಅದರಲ್ಲಿ ಇರಬೇಕಾದರೆ ಇವನು ಆ ರೂಪದಲ್ಲಿದ್ದರೆ ಮಾತ್ರ ಅದರಲ್ಲಿ ಆ ಪ್ರಾಪರ್ಟೀಸ್ ಇರುತ್ತೆ. ಕೆಲವು ಕಂಡಕ್ಟರ್ಸು, ಕೆಲವು ಹೀಟ್ ಕಂಡಕ್ಟರ್ಸು, ಎಲೆಕ್ಟ್ರಿಸಿಟಿ ಕಂಡಕ್ಟರ್ಸು, ಬ್ಯಾಡ್ ಕಂಡಕ್ಟರ್ಸು, ಲೋಹಗಳೆಲ್ಲ ಎಲೆಕ್ಟ್ರಿಸಿಟಿ ಕಂಡಕ್ಟರ್ಸು. ನಾವು ಸಾಮಾನ್ಯವಾಗಿ ಈಗ ನೋಡಿ, ಕಲ್ಲು ತುಂಬ ಭಾರ, ಹತ್ತಿ ಯಾಕೆ ವೆಯ್ಟ್ ಇಲ್ಲ? ಡೆನ್ಸಿಟಿ ತುಂಬ, ಮಾಲಿಕ್ಯುಲರ್ ಸ್ಟ್ರಕ್ಚರು ಅದು 199 ಎಲಿಮೆಂಟ್ಸು ಒಂದಕ್ಕೊಂದು ತುಂಬ ಹತ್ತಿರ ಇದ್ದಾಗ ಸಾಂದ್ರತೆ ಹೆಚ್ಚು, ಡೆನ್ಸಿಟಿ ಜಾಸ್ತಿ ಇದ್ದರೆ ಅದು ವೆಯ್ಟ್ ಜಾಸ್ತಿ. ಹತ್ತಿಯಲ್ಲಿ ಡೆನ್ಸಿಟಿ ಕಮ್ಮಿ, ಮಾಲಿಕ್ಯೂಲ್ಸ್ದು
ದೂರ ಇದೆ. ಆದರೆ ಇಲ್ಲಿ ನಾವು ಶಾಸ್ತ್ರ ಹೇಳೋದೇನು ಗೊತ್ತಾ, ಕಲ್ಲಿನಲ್ಲಿ ಭಾರ ರೂಪದಿಂದ ದೇವರು ಕುಳಿತಿದ್ದಾನೆ ಅನ್ನೋದಕ್ಕೆ ಭಾರ ಇದೆ, ಹತ್ತಿಯಲ್ಲಿ ಹಗುರವಾಗಿರಲಿ ಅಂತ ದೇವರು ಚಿಂತನೆ ಮಾಡಿ ಅಲ್ಲಿ ಕುಳಿತಿದ್ದಾನೆ. ಅದರದೇ ಆದಂತಹ ಒಂದು ಗುಣ, ಅದರದೇ ಆದ ಸ್ವಭಾವ ಇದೆ ಪ್ರತಿಯೊಂದು ಪದಾರ್ಥದ್ದು. ದಟ್ ಎವರಿಬಡಿ ವಿಲ್ ಅಗ್ರಿ. ಹೌದು. ನೀರನ್ನು ಕುಡಿದಾಗ ದಣಿವು ಆರತ್ತೆ. ರಸೋಹಂ ಅಪ್ಸು ಕೌಂತೆಯ ಅಂದ ದೇವರು. ದಣಿವು ಆರುವ ಗುಣದ ರೂಪದಲ್ಲಿ ನಾನಿದ್ದೇನೆ, ಅದಕ್ಕೆ ನಿನಗೆ ದಣಿವು ಆರೋದು. ನಾನಲ್ಲಿಲ್ಲ ಅಂದರೆ ನೀನು ನೀರೆಷ್ಟು ಕುಡಿದ್ರೂ ನಿನಗೆ ದಣಿವು ಆರೋದಿಲ್ಲ. ಹಾಗಾಗಿ ನಮಗಾಗಿ ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಇನ್ನು ನೀವು ಪ್ರಾರಂಭದಲ್ಲೇ ಒಂದು ಮಾತನ್ನು ಕೇಳಿದ್ರಿ, ಈ ಪ್ರಹ್ಲಾದನಿಗೆ ಈ ತರಹದ ನಂಬಿಕೆ ವಿಶ್ವಾಸ ಹೇಗೆ ಬಂತು? ಈ ಪ್ರಾರಂಭದಲ್ಲಿ ಕೇಳಿದ್ರಲ್ಲ ಅದು ಅಲ್ಲ, ಈ ಕ್ವಶನ್ ಪ್ರಾರಂಭ ಹಿಂದಿನದಲ್ಲಿ ನಾನು ಅದನ್ನೇ ಕೇಳಿದೆ. ಅವನಿಗೆ ಆ ಭಕ್ತಿ, ಈಗ ಆ ಭಕ್ತಿ ಪ್ರಹ್ಲಾದನಿಗೆ ಆ ತರಹದ ಭಕ್ತಿ ಹೇಗೆ ಬಂತು? ಭಕ್ತಿ ಅಂದ್ರೆ ವಿಶ್ವಾಸ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋದಿಕ. ಹಿರಣ್ಯಕಶ್ಯಪು ಈ ಕಂಬದಲ್ಲೂ ಇದಾನ ಅಂತ ಕೇಳಿದಾಗ ಇದಾನೆ ಅಂತ. ಆಕ್ಚುಯಲ್ ಆಗಿ ನಿನ್ನ ದೇವರು ಎಲ್ಲಿದ್ದಾನೆ? ಅಲ್ಲಿ ಭಾಗವತದ ಶ್ಲೋಕಗಳಿದ್ದಾವೆ. ಸೋಹಂ ವಿಕಥ ಮಾನಸ್ಯ ಶಿರಕ್ಕಾಯ ಧರಾಮಿತೆ ಗೋಪಾಯೇತ. ಇಷ್ಟೆಲ್ಲ ವಿಕಥಮಾನ ಅಂದರೆ ಒಂದು ರೀತಿ ಇವತ್ತಿನ ಲ್ಯಾಂಗ್ವೇಜಲ್ಲಿ ಹೇಳೋದಾದ್ರೆ ಬಾಯಿಗೆ ಬಂದಂತೆ ಬೊಗಳುತ್ತಾ ಇದೆಯಲ್ಲ ಅಂತ. ಅವನು ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ, ನಿನ್ನ ತಲೆಯನ್ನ ನಾನು ಕತ್ತರಿಸಿ ಹಾಕ್ತೇನೆ, ನಿನ್ನ ದೇವರು ರಕ್ಷಣೆ ಮಾಡಲಿ. ಯಾಕೆ ಅಂದರೆ ಹಿರಣ್ಯಕಶ್ಯಪು ಮೊದಲು ಪ್ರಶ್ನೆ ಮಾಡಿದ, ನಿನಗೆ ಯಾರು ಬಲ? ನನ್ನನ್ನು ನೋಡಿದ್ರೆ ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋಲೋಕ ಸಹೇಶ್ವರಾಹ. ಮೂರು ಲೋಕದ ನಿಯಾಮಕರಾದ ದೇವತೆಗಳಿಂದ ಹಿಡಿದು ಎಲ್ಲರೂ ನಡಗ್ತಾರೆ. ಹಿರಣ್ಯಕಶ್ಯಪು ಹತ್ರ ಫೇಸ್ ಮಾಡೋದು ಕಷ್ಟ. ನನ್ನ ಎದುರಿಗೆ ಇಷ್ಟು ಧೈರ್ಯವಾಗಿ ನೀನು ಉತ್ತರ ಕೊಡ್ತೀಯಲ್ಲ, ನಿನಗೆ ಯಾರು ಬಲ ಬೆಂಬಲ? ಅವರಂದ್ರು ಇಂಥವನು ಅಂತ ಹೇಳಲಿಲ್ಲ, ನನಗೆ ಯಾರು ಬಲನೋ ನಿನಗೂ ಅವನೇ ಬಲ. ಅವನಿಗಿನ್ನೂ ಮೈ ಉರಿದೋಯ್ತು. ನಿನಗೆ ಬೇಕಾದ್ರೆ ಕೇವಲಮ್ಮೆ ಭವತಶ್ಚ, ನನಗಷ್ಟೇ ಅಲ್ಲ ನಿನಗೂ ಇಷ್ಟೆಲ್ಲ ನೀನು ಹಾರಾಡ್ತಾ ಇದ್ದೀನಿ ಅನ್ಕೊಂಡೆ ಅಲ್ಲ, ನಿನ್ನ ನಿಜವಾದ ಯೋಗ್ಯತೆ ಅಲ್ಲ, ಅವನು ನಿನ್ನಲ್ಲಿ ನಿಂತು ಈ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನನಗೆ ನಿನಗೆ ಅನ್ಕೋಬೇಡ, ಎಲ್ಲ ದೇವತೆಗಳಲ್ಲಿ ಏನಾದರೂ ಒಂದು ದೊಡ್ಡ ಗುಣ ಇದೆ ಅಂತ ಅದೆಲ್ಲವೂ ಇವನು ನಿಂತು ಅವರಿಗೆ ಮಾಡಿಸಿ ಕೊಡ್ತಾ ಇದ್ದಾನೆ. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಿಂ ಬಲಿನಾಂ ಚಾಪರೇಶಾಂ ಪರಾವರೇಮೇ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾಹ. ಬ್ರಹ್ಮಾದಿ ದೇವತೆಗಳು ಅವನ ಪಾದಾನುದಾಸರು. ಇದು ಮೈ ಉರಿದೋಯ್ತು ಅವನಿಗೆ. ಹಾಗಾದರೆ ನಿನ್ನ ದೇವರು ಎಲ್ಲ ಕಡೆ ಇರೋದಾದರೆ ತೋರಿಸು, ಈ ಕಂಬದಲ್ಲೂ ಇದಾನೆ ಅಂದರು. ಸ್ತಂಭೆ ಕಸ್ಮಾ ಸ್ತಂಭೆ ನದೃಶ್ಯತೆ, ಯಾಕೆ ಕಂಬದಲ್ಲಿ ಕಾಣೋದಿಲ್ಲ? ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರಶ್ನೆಗೆ ಉತ್ತರ. ಕಸ್ಮಾ ಸ್ತಂಭೆ ನದೃಶ್ಯತೆ, ಅದೇ ಪ್ರಶ್ನೆ. ಕಂಬದಲ್ಲಿ ಯಾಕೆ ಕಾಣಲ್ಲ ಅಪ್ಪ? ಏನೋ ಪಾಪಿ, ಕಂಬ ತೋರಿಸ್ ದೇವರು ಅಂತ ಇದೆಯಾ? ಅಪ್ಪ ನಿನಗೆ ಕಂಬವಾಗಿ ಕಾಣಿಸ್ತಾ ಇದೆ, ನಂಗೆ ಕಂಬದಲ್ಲೇ ದೇವರು ಕಾಣಿಸ್ತಾ ಇದ್ದಾನೆ. ನೋಡುವವನ ಕಣ್ಣು, ನೋಡುವವನ ಮನಸ್ಸು, ಒಳಗಣ್ಣು. ನಮ್ಮ ವ್ಯಾಸರಾಜರಂತಾರ, ಅಂತರಂಗದಲ್ಲಿ ಕಣ್ಣು ತೆರೆಯದವ ಹುಟ್ಟು ಕುರುಡನೋ. ನಿಮ್ಮ ಚಾನೆಲ್ಗೆ ಅದನ್ನೇ ನೀವು ಇಟ್ಟಿದ್ದೀರಿ, ಏನೋ ತ್ರಿನೇತ್ರ. ಅದು ನಮ್ಮ ಮೀಡಿಯಾ ಹೌಸ್, ಮೂರನೇ ಕಣ್ಣು. ಅದು ಮೂರನೇ ಕಣ್ಣು. ಈಗೆಲ್ಲ ಯಾವ್ದಾವ್ದು ಕೆಲವು ಟಿವಿಯಲ್ಲಿ ತೋರಿಸ್ ಥರ್ಡ್ ಐ ಅಂತ. ನಿಜವಾಗ್ಲೂ ಮೂರನೇ ಕಣ್ಣು ಯಾವುದು ಅಂತಂದ್ರೆ ವಿವೇಕವೆಂಬ ಕಣ್ಣು. ಒಳಗಣ್ಣು ತೆಗೆದರೆ ದೇವರು ಕಾಣಿಸ್ತಾನೆ. ಭೌತಿಕ ಪ್ರಪಂಚದಲ್ಲೇ ನನ್ನ ಕಣ್ಣು ಮುಳುಗಿದೆ. ಪ್ರಹ್ಲಾದನಿಗೆ ಆ ಕಣ್ಣು ತೆಗೆದಿತ್ತು, ಅಲ್ಲಿದ್ದಾನೆ ದೇವರು. ಕಂಬದಿಂದ ಬರ್ಲಿಕ್ಕೇನು ಕಾರಣ ಅಂತ ನೀವು ಕೇಳಿದ್ರಿ. ಮೂಲತಃ ಭಾಗವತದ 7ನೇ ಸ್ಕಂದದಲ್ಲಿ ಬರುವ ವಿಷಯ ನರಸಿಂಹಾವತಾರ. ಅಲ್ಲಿ ಅವತಾರಿಕೆ ಅಂತ ಕೊಟ್ಟಿರ್ತಾರೆ. ಅವತಾರಿಕೆ ಕೊಡಬೇಕಾದರೆ ಬೇರೆ ಯಾವ ಅವತಾರಗಳನ್ನು ನೋಡಿದರೂ ತಂದೆ ತಾಯಿ ಪ್ರಸಿದ್ಧಿ ಇದೆ. ಹೌದು. ಕೃಷ್ಣನಿಗೆ ವಸುದೇವ ದೇವಕಿ, ರಾಮನಿಗೆ ಕೌಸಲ್ಯ ದಶರಥ, ಪರಶುರಾಮನಿಗೆ ರೇಣುಕಾ ಜಮದಗ್ನಿಗಳು, ಹೀಗೆ ಹೇಳ್ತಾ ಹೋದರೆ ಉಂಟು. ಹಾಗಾದರೆ ದೇವರಿಗೆ ಅವತಾರ ಮಾಡಬೇಕಾದ್ರೆ ತಂದೆ ತಾಯಿಯ ಅನಿವಾರ್ಯತೆ ಇದೆಯಾ? ಎಲ್ಲ ಒಂದು ಡೌಟ್ ನಮಗಿರುತ್ತೆ ಸರ್. ನೀವು ಪ್ರಮಾಣ ಕೊಡ್ತೀರಿ, ಇಲ್ಲ ಸರ್ ಮೊನ್ನೆ ತಾನೇ ಪಾರಾಯಣ ಮಾಡಿದ್ದೇನೆ. ಸರ್ ನೀವು 1000 ಪಾರಾಯಣ ಮಾಡಿ ನನಗೆ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಡಿ ಸರ್. ತಂದೆ ತಾಯಿ ಇಲ್ಲದೆ ದೇವರು ಬಂದ ಅಂತ ನೀವು ತೋರಿಸಿದ್ರೆ ಐ ಕ್ಯಾನ್ ಬಿಲೀವ್ ಇಟ್. ಅದಕ್ಕೆ ದೇವರಂದ,
ನಿನಗೆ ಗೊಂದಲ ಪರಿಹಾರಕ್ಕಾಗಿ ಕಂಬದಿಂದ ನಾನು ಬರ್ತೇನೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಕಂಬ ಹಾಲೋ ಅಲ್ಲ ಸರ್, ಅದು ಸಾಲಿಡ್. ಹೌದು, ಆ ಒಳಗಿದ್ದವನು ಒಳಗಡೆ ಕೂತಿದ್ದ ಬರೀ ಎಲ್ಲ ಕಡೆ ಇದ್ದವನೇ ಕಂಡ, ಒಳಗೆ ಕೂತು ಬಂದ. ಸಿನಿಮಾದಲ್ಲಿ ಪಾಪ ಹಾಗೆ ತೋರಿಸ್ಬೇಕು, ಆದ್ರೆ ಇಲ್ಲಿ ಅವನು ಹಾಲೋ ಕಂಬ ಅಲ್ಲ, ಅದು ಸಾಲಿಡ್ ಆದ ಪಿಲ್ಲರು. ಅವನು ಬಂದ ಅಂದ್ರೆ ಇದ್ದವನೇ ಕಾಣಿಸಿಕೊಂಡ. ಹಾಗಾಗಿ ಒಮ್ನಿ ಪ್ರೆಸೆಂಟ್ ನಾನು. ಇದಕ್ಕೆ ಇದನ್ನೇ ದೃಷ್ಟಾಂತವಾಗಿ ತಗೊಳ್ತಾರೆ. ಅಲ್ಲ, ಇನ್ಯಾರೋ ಕೇಳಿದ್ರು, ಅಲ್ಲ ಸರ್ ನೀವು ಮತ್ಸ್ಯ ಕೂರ್ಮ ವರಾಹವನ್ನು ಕೊಡ್ಬೋದಾಗಿತ್ತಲ್ಲ, ಅಪ್ಪ ಅಮ್ಮ ಅವಕ್ಕಿಲ್ಲಲ್ಲ. ಹೂ ನೋಸ್, ಮತ್ಸ್ಯ ಇನ್ನೊಂದು ಅಪ್ಪ ಅಮ್ಮನಿಂದ ಬಂದಿರ್ಬೋದು, ಕೂರ್ಮ ಬಂದಿರ್ಬೋದು, ನೀನೇನು ಒಳಗೆ ಹೋಗಿ ಬಾಣಂತನ ಮಾಡಿಲ್ಲ. ಹಾಗಾಗಿ ಒಂದು ಮಗು ಕೇಳ್ತು, ಆಚಾರ್ಯ ಕಂಬದಿಂದಾನೇ ಯಾಕೆ ನರಸಿಂಹ ಬಂದ? ಗೋಡೆಗೆ ಇರ್ಲಿಲ್ವಾ ಅಲ್ಲಿ? ಗೋಡೆ ಇತ್ತಮ್ಮ, ಮತ್ತು ಕಂಬದಿಂದ ಯಾಕೆ ಬಂದ? ಆ ಮಗುಗೊಂದೇನಾದ್ರೂ ಹೇಳ್ಬೇಕಲ್ಲ. ನರಸಿಂಹನಿಗೆ ಎಲ್ಲ ಭಾಷೆ ಬರುತ್ತೆ, ಅದಕ್ಕೆ ಬಂದ. ಆಚಾರ್ಯ ಹೇಗೆ? ಕಮ್ ಅಂದ್ರು ಬರ್ತಾನೆ, ಬಾ ಅಂದ್ರು ಬರ್ತಾನೆ. ಅದು ಕಾನ್ವೆಂಟ್ ಅದಲ್ಲಿ ಓದ್ತಾ ಇದ್ದೀರಲ್ಲ, ಕಮ್ ನರಸಿಂಹ ಅಂದ್ರು ಹಿ ವಿಲ್ ಕಮ್, ಬಾ ನರಸಿಂಹ ಅಂದ್ರು ಬರ್ತಾನೆ, ಕಮ್ ಬಾ. ಕಂಬದಿಂದ ಅವನು ಬಂದ.